ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ದೈಹಿಕ ಆರೋಗ್ಯದ ಜೊತೆಗೆ ಮೆದುಳು ಮತ್ತಷ್ಟು ಚುರುಕಾಗುತ್ತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭ್ಯಾಸಕ್ಕೂ ಕ್ರೀಡೆ ಅಡ್ಡಿಯಾಗೋದಿಲ್ಲ. ಶಿಕ್ಷಣದೊಂದಿಗೆ ಕ್ರೀಡೆಗೂ ಸಮಾನ ಆದ್ಯತೆ ನೀಡಬೇಕು ಅಂತ ಹುಕ್ಕೇರಿ ತಾಲೂಕು ದೈಹಿಕ ಪರಿವೀಕ್ಷಕ ಎಐ ಕೋಟಿವಾಲೆ ಹೇಳಿದರು. ದಡ್ಡಿಯ ಸುಂದರಬಾವಿ ಬಾಂದೂರ್ಗೆ ಪ್ರೌಢಶಾಲೆ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಹುಕ್ಕೇರಿ ತಾಲೂಕಿನ ದಡ್ಡಿ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಭಾಗದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದ್ದು, ದಡ್ಡಿ ವಲಯದಿಂದ ಪ್ರತಿ ವರ್ಷ ಹಲವು ಕ್ರೀಡಾಪಟುಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗ್ತಿರುವುದು ಹೆಮ್ಮೆಯ ಸಂಗತಿ. ಕ್ರೀಡೆಯಲ್ಲಿ ಸಾಧನೆ ಮಾಡಲು ನಿರಂತರ ಅಭ್ಯಾಸ, ಶಿಸ್ತು ಹಾಗೂ ಪರಿಶ್ರಮ ಅಗತ್ಯ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೂ ಸೂಕ್ತ ತರಬೇತಿ ಹಾಗೂ ಅವಕಾಶ ದೊರೆತರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ಸಾಧನೆ ಮಾಡಬಹುದು ಅಂತ ಹೇಳಿದರು. ಮುಖ್ಯೋಪಾಧ್ಯಾಯ ಮಾಂತೇಶ್ ಪಾಟೀಲ್ ಮಾತನಾಡಿ, ಕ್ರೀಡಾಪಟುಗಳು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡಾ ಸ್ಫೂರ್ತಿಗೆ ಬೆಲೆ ನೀಡಬೇಕು. ನಿರ್ಣಾಯಕರು ನೀಡುವ ತೀರ್ಪನ್ನು ಗೌರವಿಸಿ ಅದಕ್ಕೆ ಬದ್ಧರಾಗಬೇಕು. ದಡ್ಡಿ ವಲಯದಿಂದ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಈ ಕೀರ್ತಿ ಕ್ರೀಡಾಪಟುಗಳ ಪರಿಶ್ರಮದ ಜೊತೆಗೆ ತರಬೇತಿ ನೀಡುತ್ತಿರುವ ಕ್ರೀಡಾ ಶಿಕ್ಷಕರಿಗೂ ಸಲ್ಲುತ್ತೆ ಅಂತ ಹೇಳಿದರು. ಬೆಳಗಾವಿ ಜಿಲ್ಲಾ ಶೇತಕರಿ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಂಬಿ ಸಾಲಗೋಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ನೀಲೇಶ್ ಬಾಂದೂರ್ಗೆ ಕ್ರೀಡಾ ಜ್ಯೋತಿ ಬೆಳಗಿಸಿದರು. ಗೋವಿಂದ್ ದೀಕ್ಷಿತ್ ದೈಹಿಕ ಶಿಕ್ಷಕರು ಹಾಗೂ ನಿರ್ಣಾಯಕರಾದ ಬೀರಪ್ಪ ಶಿವಣ್ಣಗೋಳ್, ಶೆಮನೇಶ್ ಶಿವಣ್ಣಗೋಳ್, ಮುಖ್ಯೋಪಾಧ್ಯಾಯರಾದ ಎಟಿ ಕಾಂಬ್ಳೆ, ಎಸ್ಆರ್ ಮಾನೆ, ಟಿಜೆ ಪಾಟೀಲ್, ಎನ್ಕೆ ಗುರವ, ಸಿಆರ್ಪಿ ಮಾಂತೇಶ್ ಪಾಟೀಲ್ ಸೇರಿದಂತೆ ವಿವಿಧ ಶಾಲೆಗಳ ಕ್ರೀಡಾ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಕಿ ಜಯಶ್ರೀ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. ಇಲ್ಲ ಅವರು ವಿಡಿಯೋ ಮಾಡತ್ತಾರೆ. ನೀವು ಶಿವ ಮತ್ತು ಹುಲಿ ಅವನು ಒಂದು ಸೈಡ್ ಆಡ್ತಾನ, ಅವನು ಇದು ಸೈಡ್ ಆಡ್ತಾನ, ಅವನು ಅದೇ ಸೈಡ್ ಆಡ್ತಾನೆ. ಶಿವರಾಜ यानंतर आम्हाला शिक्षक लाभलेले आहेत. गेल्या 15 वर्षात येऊन योग शपथ घेतो की सन 2026-27 या शैक्षणिक ಸಿಗ್ತಾನ 3 ನಮಗೆ ಕಸೋಲ್ಲ.